ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೀವು ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಬೇಕು. ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳೇ ಪ್ರಭುಗಳು. ಇವತ್ತು ಪ್ರಜೆಗಳು ಪ್ರಭುಗಳು, ನಾವು ಪ್ರಭುಗಳಲ್ಲ, ಪ್ರಜೆಗಳೇ ಪ್ರಭುಗಳು. ಅವ್ರಿಗೋಸ್ಕರ ನಾವು ನೀವೆಲ್ಲ ಇರ್ತಕ್ಕಂಥ ನಮ್ಮನ್ನ ಅವರ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತಾರೆ. ನೀವು ಅವರ ಕೆಲಸಗಾರರಾಗಿ ಆಯ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವಿಬ್ಬರದು ಒಟ್ಟಿಗೆ ಕೆಲಸ ಏನಪ್ಪಾ ಅಂತಂದ್ರೆ ಅವರ ಹಿತವನ್ನ ಕಾಪಾಡ್ತಕ್ಕಂಥದ್ದೇ ಬಹಳ ಮುಖ್ಯ. ಅವರ ಕೆಲಸಗಳನ್ನ ಮಾಡಲಿಕ್ಕೋಸ್ಕರವಾಗಿ ನಾವು ಇರ್ತಕ್ಕಂಥದ್ದು. ನಮಗೆ 5 ವರ್ಷಕ್ಕೊಂದ್ಸಾರಿ ರಿನ್ಯೂವಲ್ ಆಗಬೇಕಾಗುತ್ತೆ. ನಿಮ್ಗೆ ಆ ಸಮಸ್ಯೆ ಇಲ್ಲ. ನೀವು ಒಂದ್ಸಾರಿ ಸರ್ಕಾರಿ ಸೇವೆಗೆ ಸೇರಿದ್ರೆ 30-35 ವರ್ಷ, 40 ವರ್ಷಗಳು ಆಗ್ಬಹುದು. ಒಂದ್ಸಾರಿ 35 40 ಆಗಲ್ವಾ? 30-35 30-35 ಅಲ್ಲಿವರೆಗೆ ನಿಮ್ಮನ್ನ ಯಾರು ಇಳಿಸಕ್ಕಾಗಲ್ಲ. ಒಂದು ವೇಳೆ ಇಳಿಸಿದ್ರು ಕೂಡ ಕೋರ್ಟ್ಗೆ ಹೋಗ್ತೀರಿ. ಕೋರ್ಟ್ಗೆ ಹೋಗಿ ಅಲ್ಲಿ ಏನು ಆದೇಶ ಸಿಗ್ತದೆ ಅದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಬಟ್ ಎನಿವೇ, ನೀವು ನಿಮ್ಮ ಒಂದ್ಸಾರಿ ಸರ್ವಿಸ್ಗೆ ಸೇವೆಗೆ ಸೇರಿದ ಮೇಲೆ ಕೊನೆಯವರೆಗೂ ನೀವು ನಿವೃತ್ತಿ ಆಗೋವರೆಗೂ ಕೂಡ ಅಧಿಕಾರದಲ್ಲಿ ಇರ್ತೀರಿ. ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ನಾವು 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗಬೇಕು. ನಾನು ನನ್ನ 40 ವರ್ಷಕ್ಕಿಂತ ಜಾಸ್ತಿ ರಾಜಕಾರಣದಲ್ಲಿ ಇದ್ದೀನಿ ನಾನು. ಆದರೆ 2 ಸಾರಿ ಅಸೆಂಬ್ಲಿ ಸೋತಿದ್ದೀನಿ, 2 ಸಾರಿ ಪಾರ್ಲಿಮೆಂಟ್ ಸೋತಿದ್ದೀನಿ. ನಿಮ್ಗೆ ಸಮಸ್ಯೆ ಉದ್ಭವ ಆಗೋದಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ಜನಸಾಮಾನ್ಯರು, ವಿಶೇಷವಾಗಿ ದುರ್ಬಲ ವರ್ಗದವರು. ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಡಿಸ್ಪ್ಯಾರಿಟಿ ಇದೆ. ಶ್ರೀಮಂತರಿದ್ದಾರೆ, ಬಡವರು ಇದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ, ಅಕ್ಷರಸ್ಥರಿದ್ದಾರೆ, ಅನಕ್ಷರಸ್ಥರಿದ್ದಾರೆ. ಇಂಥ ಸಮಾಜದಲ್ಲಿ ನಾವು ಇರುವಾಗ ನಾವು ಯಾವ ರೀತಿ ಈ ಜನರ ಜೊತೆಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಕಾಮನ್ ಸೆನ್ಸ್ ಇದೆಯಲ್ಲ, ಕಾನೂನುಗಳು ಪರಿಚಯ ಇರಬೇಕು, ಆದರೆ ಕಾಮನ್ ಸೆನ್ಸ್ ಇರಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಆಮೇಲೆ ಸಮಾಜ ಗೊತ್ತಿರಬೇಕು. ಸಮಾಜ ಗೊತ್ತಿದ್ರು ಮಾತ್ರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಅಲ್ವಾ? ಸಮಾಜ ಗೊತ್ತಿರ್ಬೇಕಲ್ಲ. ನನಗೆ ನೀವೆಲ್ಲ ಹೆಚ್ಚಾಗಿ ಸಮಾಜ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. I may be wrong, I may be correct. ಯಾರಿಗೆ ಸಮಾಜ ಅರ್ಥ ಆಗೋದಿಲ್ಲ ಅವ್ರು ಯಾರು ಕೂಡ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ, ಅರ್ಥಪೂರ್ಣ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಸಮಾಜ ಅರ್ಥ ಆಗಬೇಕು. ಸಮಾಜ ಅರ್ಥ ಆದ್ರೆ ಮಾತ್ರ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ, ಅದಕ್ಕೆ ನಮ್ಮ ಓದಿನಿಂದ
ಅಂತಕ್ಕಂಥ ಜ್ಞಾನ ಇದೆಯಲ್ಲ ಅದು ಬಹಳ ಕಡಿಮೆ. ಆದರೆ ಕಾಮನ್ ಸೆನ್ಸ್ ಇದೆಯಲ್ಲ ಇದು ಬಹಳ ಮುಖ್ಯ. ನಾವು ವಕೀಲರಾಗಿದ್ದಾಗ ನಮ್ಮ ಲಾಯರ್ ಸೀನಿಯರ್ ಲಾಯರ್ಗಳು ಹೇಳ್ತಾ ಇದ್ರು, ಯಾರಿಗೆ ಅಬಾರ್ಡೆಂಟ್ ಕಾಮನ್ ಸೆನ್ಸ್ ಇರ್ತದೆ ಅವ್ರು ಮಾತ್ರ ಒಳ್ಳೆ ಲಾಯರ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೆ ಅಬಾರ್ಡೆಂಟ್ ಕಾಮನ್ ಸೆನ್ಸ್ ಇರೋದಿಲ್ಲ ಅವರು ಒಳ್ಳೆ ಲಾಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಅವರು ನಮಗೆ ಹೊಸದರಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಕಾನೂನಿನ ಅರಿವಿರಬೇಕು, ಅದ್ರ ಜೊತೆಗೆ ಅಬಾರ್ಡೆಂಟ್ ಕಾಮನ್ ಸೆನ್ಸ್ ಕೂಡ ಇರಬೇಕು. ಅವೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾವು ಯಾವ ಕೆಲಸ ಮಾಡ್ತೀವಿ ಆ ಕೆಲಸವನ್ನ ಪ್ರೀತಿಸ್ತಕ್ಕಂಥದ್ದು, ಜನರನ್ನ ಪ್ರೀತಿಸ್ತಕ್ಕಂಥ ಭಾವನೆ ಬರಬೇಕು. ಅದು ಬಂದಾಗ ಮಾತ್ರ ಜನರ ಕೆಲಸ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಎದುರ್ಕತಾರೆ, ಅದಕ್ಕೆ ಮಧ್ಯವರ್ತಿಗಳನ್ನ ಕರ್ಕೊಬರೋದು. ಬಹಳ ಜನ ಆಫೀಸರ್ಗಳ ಜೊತೆ ಮಾತಾಡ್ಲಿಕ್ಕೆ ಎದುರ್ಕತಾರೆ, ಹಳ್ಳಿ ಜನ. ಅವರನ್ನ ನೀವು ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಅವ್ರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಬಹಳ ಮುಖ್ಯ. ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಪ್ರೀತಿಯಿಂದ ಮಾತಾಡಿಸಿ ಅವ್ರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಕ್ಕಂಥದ್ದಿಲ್ಲ, ಅದು ನಿಮ್ಮನ್ನ ಯಾವತ್ತೂ ಕೂಡ ಅವರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಯಾರಿಗೆ ಉಪಕಾರ ಮಾಡ್ಕೊಡ್ತೀವಿ ಆ ಉಪಕಾರ ಮಾಡದಂತ ಜನರು ಇದ್ದಾರಲ್ಲ, ಆ ಉಪಕಾರ ಮಾಡಿಸ್ಕೊಂಡವ್ರು ಇರ್ತಾರಲ್ಲ, ಅವ್ರು ಯಾರು ನಿಮ್ಮನ್ನ ಮರೆಯಲ್ಲ. ಇದನ್ನ ಜ್ಞಾಪಕ ಇಟ್ಕೋಬೇಕು ಅಂತಕ್ಕಂಥ ಅದಕ್ಕೋಸ್ಕರನೇ ಈ ಮಧ್ಯವರ್ತಿಗಳ ಹಾವಳಿಗಳನ್ನು ತಪ್ಪಿಸ್ಬೇಕು ಅಂತ ದೃಷ್ಟಿಯಿಂದಲೇ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ನೇರವಾಗಿ ಅವರ ಅಕೌಂಟ್ಗಳಿಗೆ ದುಡ್ಡನ್ನ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅಲ್ವಾ. ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಆ ಗ್ಯಾರಂಟಿ ಯೋಜನೆಗಳಿಗೆ ನೇರವಾಗಿ ಮಧ್ಯವರ್ತಿಗಳ ಹಾವಳಿನೇ ಇರೋದಿಲ್ಲ. ಈಗ ಮಧ್ಯವರ್ತಿಗಳು ಅವರು ಎಲ್ಲ ಕಡೆ ಇರ್ತಾರೆ. ದಯಮಾಡಿ ಅವ್ರನ್ನ ಮಧ್ಯವರ್ತಿಗಳನ್ನ ನಿಮ್ಮ ಕಚೇರಿಗಳಿಗೆ ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಮಧ್ಯವರ್ತಿಗಳು ಬಂದ್ರೆ ಹೊರಗಡೆ ಹೋಗಿ ಅಂತ ಅವ್ರು ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಕಚೇರಿಗಳಲ್ಲಿದ್ದಾರೆ. ನಾವು ಒಂದ್ಸಾರಿ ಲಾಯರ್ ಆಗಿದ್ದೆ. ನಮ್ಮಪ್ಪ ನನ್ನ ಹೆಸರಿಗೆ ಒಂದು ಜಮೀನು ತಗೊಂಡಿದ್ರು. ನಮ್ಮಪ್ಪ ನನ್ನ ಹೆಸರಿಗೆ ಒಂದು ಜಮೀನು ತಗೊಂಡಿದ್ರು. ಅಲ್ಲಿ ನಮ್ಮೂರಿನ ಶಾನ್ಭೋಗರು ಇದ್ರು, ಅವರು ಪತ್ರ ಬರೆಯಲು. ಅವರು ಹೆಂಗೆ ಪತ್ರ ಬರೀತಿದ್ರಪ್ಪ ಅಂತಂದ್ರೆ, ನಮ್ಮ ಅಪ್ಪನಿಗೆ ಏನೂ ಗೊತ್ತಿರಬಾರ್ದು, ಅವ್ರಿಗೆ ಸುಮ್ಮನೆ ಹೇಳ್ಬಿಡ್ಬೇಕು ಅಷ್ಟೇ, ಇಂಥ ಜಮೀನು ತಗೋತಾ ಇದ್ದೀನಿ ನಾನು ಅಂತ ಹೇಳ್ಬಿಡ್ಬೇಕು. ಅವ್ರಿಗೆ ಪತ್ರ ಓದು ಕೂಡ ಹೇಳ್ತಿರ್ಲಿಲ್ಲ. ಅಲ್ಲಿ ಏಜೆಂಟ್ಗಳೆಲ್ಲ ಇದ್ರು. ಆ ಏಜೆಂಟ್ಗಳ ರೀತಿ ಅವರು ಏನ್ ಹೇಳ್ತಾರೆ ಹಂಗೆ ಮಾಡಬೇಕು. ಸಬ್ ರಿಜಿಸ್ಟ್ರಾರ್ ಆಫೀಸ್, ಅದು ಮೈಸೂರು ತಾಲೂಕಿನಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್. ಇವರು ತಹಸೀಲ್ದಾರ್ ಕೆಲಸ ಮಾಡಿದ್ರು ಮೈಸೂರು ತಾಲೂಕಿನಲ್ಲಿ. ಏನ್ರಿ ಹಾಗೆ ನಾನು ಆ ಶಾಂಪೋಗಿ ಕೇಳಿದ್ರೆ, ಏನ್ ಇವ್ರಿಗೆಲ್ಲ ಯಾರು ಇವರು ಮಧ್ಯೆ ಇದೆಲ್ಲ ಇರೋದಿಯಪ್ಪ, ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅವ್ರು ಇಲ್ದೇನೆ ಏನು ಕೆಲಸ ಆಗದೇ ಇಲ್ಲ. ಹಂಗೇನೆ ಆರ್ಟಿಒ ಆಫೀಸ್ನಲ್ಲಿ ಇದೆಯಲ್ಲ, ಅವರು ಏಜೆಂಟ್ಗಳಿದ್ದಾರೆ. ಆ ಏಜೆಂಟ್ಗಳು ಅವ್ರ ಮೂಲಕ ಹೋದ್ರೇನೆ ಕೆಲಸ ಆಗೋದು, ಇಲ್ಲವ್ರ ಕೆಲಸನೇ ಆಗೋದಿಲ್ಲ.
ಈ ಥರ ಮಧ್ಯವರ್ತಿಗಳಿದಾರಲ್ಲ, ಈ ಮಧ್ಯವರ್ತಿಗಳನ್ನ ದಯಮಾಡಿ ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ನಾವು ಯಾವುದೇ ಕಾರ್ಯಕ್ರಮ ರೂಪಿಸಿದ್ರು ಕೂಡ, ಪಾಲಿಸಿ ರೂಪಿಸಿದ್ರು ಕೂಡ, ಆ ಪಾಲಿಸಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನೀವು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ ಅದರ ಮೇಲೆ ಅವಲಂಬನೆ ಆಗಿರ್ತದೆ ಅದರ ಯಶಸ್ಸು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ನಮಗೊಂದು ಅವಕಾಶ ಸಿಕ್ಕಿದೆ, ಈ ಅವಕಾಶ ಜನಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದಾಗ ನಿಮಗೆ ತೃಪ್ತಿ ಸಿಗ್ತದೆ. ಸರ್ವಿಸ್ನಲ್ಲಿ ನಾವು 30-35 ವರ್ಷ ಕೆಲಸ ಮಾಡಿದ್ವಪ್ಪ, ನಮಗೊಂದು ಅವಕಾಶ ಸಿಕ್ಕಿತ್ತು, ಈ ಅವಕಾಶ ತೃಪ್ತಿದಾಯಕವಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ನಿಮಗೆ ರಿಟೈರ್ಡ್ ಆದಮೇಲೆ ನೀವು ಮಾಡಿರ್ತಕ್ಕಂಥ ಕೆಲಸ ತೃಪ್ತಿಯಾಗಿದ್ರೆ ಅದಕ್ಕಿಂತ ಇನ್ನೊಂದು ಸರ್ಟಿಫಿಕೇಟ್ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಆತ್ಮಾವಲೋಕನ ಮಾಡಿಕೊಂಡು ಕೊನೆಯಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ, ತೃಪ್ತಿ ಆಗಿದೆಯಾ ಅತೃಪ್ತಿ ಆಗಿದೆಯಾ ಅಂತಕ್ಕಂಥ ಆ ಸರ್ಟಿಫಿಕೇಟ್ ನಿಮಗೆ ನೀವೇ ಅದನ್ನ ಸಾರ್ಥಕ, ಈಗ ಪ್ರತಿಯೊಬ್ಬನ ಜೀವನನು ಸಾರ್ಥಕ ಆಗ್ಬೇಕಲ್ಲ. ಈಗ ನಾನು ಹುಟ್ಟಿದ್ದೀನಿ, ನನ್ನ ಜೀವನ ಸಾರ್ಥಕ ಆಗ್ಬೇಕಲ್ಲ, ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಲ್ಲ. ಆ ಸಾರ್ಥಕ ಆಗ್ಬೇಕಾದ್ರೆ ನಿಮಗೆ ನಿಮ್ಮ ಸೇವೆ ತೃಪ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದಕ್ಕಿಂತ ಸರ್ಟಿಫಿಕೇಟ್ ಇನ್ನೊಂದು ಇಲ್ಲ, ಯಾರು ಕೊಡ್ಬೇಕಾದಂತ ಸರ್ಟಿಫಿಕೇಟ್ ಕೊಡ್ಬೇಕಾದಂತ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನೀವು ಆ ರೀತಿಯಾಗಿ ಕೆಲಸ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸುಂದರವಾದಂಥ ಭವನವನ್ನು ಕಟ್ಟಿಸಿದ್ದೀರಿ. ಆಧುನಿಕ ಸೌಲಭ್ಯಗಳು ಇರ್ತಕ್ಕಂಥ ಭವನವನ್ನು, ಆ ಭವನ ಇಷ್ಟೇ ಸುಂದರವಾಗಿರ್ಬೇಕಲ್ಲ, ನಿಮ್ಮ ಜೀವನನೂ ಕೂಡ ಜನರ ಜೀವನನೂ ಸುಂದರವಾಗಿರ್ಬೇಕಲ್ಲ. ಆಮೇಲೆ ಯಾವುದೇ ಕಾರಣಕ್ಕೆ ವಿಳಂಬ ಮಾಡಬೇಡಿ. ವಿಳಂಬ ಮಾಡೋದಿದೆಯಲ್ಲ, ಡಿಲೇ ಅಮೌಂಟ್ಸ್ ಟು ಕರಪ್ಷನ್. ಡಿಲೇ ಅಮೌಂಟ್ಸ್ ಟು ಕರಪ್ಷನ್. ಅದನ್ನ ಮಾಡಕ್ ಹೋಗ್ಬೇಡಿ, ವಿಳಂಬ ಮಾಡಕ್ ಹೋಗ್ಬೇಡಿ. ಶೀಘ್ರ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸಮಸ್ಯೆಗೆ ಪರಿಹಾರ ಕಂಡಿರ್ತಕ್ಕಂಥ ಕೆಲಸ. ಇಲ್ಲಿ ಸಂಶೋಧನೆ ಅಂತೂ ಇದೆ, ತರಬೇತಿ ಇದು ಇದೆ, ಸಂಶೋಧನೆ ಬಹಳ ಸಂತೋಷ. ಸಂಶೋಧನೆ ಅದು ಹೇಳ್ತೀನಿ. ಈಗಾಗಲೇ ಕೃಷ್ಣ ಬೈರೇಗೌಡ ಹೇಳಿದಾರಲ್ಲ ಪದೋನ್ನತಿ ಬಗ್ಗೆ. ಪದೋನ್ನತಿ ಬಗ್ಗೆ ಹೇಳಿ ಅಂತ ಸಿಡಿ ಕಳಿಸಿದ್ದಾರೆ ನನಗೆ. ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಅವರು ಪದೋನ್ನತಿ ಕೊಡ್ತಕ್ಕಂಥವ್ರು. ಈಗಾಗಲೇ 2 ಮೀಟಿಂಗ್ ಮಾಡಿದ್ದಾರೆ. 2 ಮೀಟಿಂಗ್ ನಾನು ಮಾಡಿದ್ದೇನೆ, ಸೂಚನೆಗಳನ್ನು ಕೊಟ್ಟಿದ್ದೇನೆ. ಈಸ್ ಅಟ್ ಇಟ್ ಆದಷ್ಟು ಜಾಗ್ರತೆ, ಪದೋನ್ನತಿ ಆಗ್ತದೆ. ಆದಷ್ಟು ಜಾಗ್ರತೆ, ಪದೋನ್ನತಿ ಆಗ್ತದೆ ಅಂತಕ್ಕಂಥ ಮಾತುಗಳು. ಮತ್ತೆ ಸಿಇಒಗಳು, ಜಂಟಿ
ಜಿಲ್ಲಾ ಪಂಚಾಯತಿಗಳ ಸಿಇಒಗಳು ಅವ್ರನ್ನ KS ಅಧಿಕಾರಿಗಳನ್ನು ಮಾಡಬೇಕು ಅಂತ ಮತ್ತೆ ನನ್ನ ಪ್ರಕಾರ ಲೋಹಿಯಾ ಅವರು ಹೇಳ್ತಾ ಇದ್ರು, ಲೋಹಿಯಾ ಅವರು ಈ ICS IAS ಇವನ್ನೆಲ್ಲ ತೆಗೆದಾಕ್ಬಿಡ್ಬೇಕು ಅಂತ. ಮೈಸೂರು ಸಿವಿಲ್ ಸರ್ವಿಸ್ ಅಸೋಸಿಯೇಷನ್ ಇದೆಯಲ್ಲ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಮಾಡಬೇಕು ಅಂತ ಲೋಹಿಯಾ ಅವರು ಹೇಳ್ತಿದ್ರು, ನಾನು ಹೇಳ್ತಾ ಇರೋದಲ್ಲ. ನನ್ನ ಅಭಿಪ್ರಾಯನೂ ಕೂಡ ಲೋಹಿಯಾ ಅಭಿಪ್ರಾಯನೇ ಇರ್ತಕ್ಕಂಥದ್ದು. ಹಾಗಂತೇಳಿ IAS ಬೇಡ ಅಂತ ಹೇಳಕ್ ಹೋಗಿಲ್ಲ. ಆಲ್ ಇಂಡಿಯಾ ಸರ್ವಿಸ್ ಆಲ್ ಇಂಡಿಯಾ ಸರ್ವಿಸ್ನಲ್ಲಿ ನನ್ನ ಸ್ವಂತ ಅಭಿಪ್ರಾಯ ಹೇಳಿದೆ ಅಷ್ಟೇ, ಸ್ವಂತ ಅಭಿಪ್ರಾಯ ಹೇಳಿದ್ದೀನಿ. ಲೋಹಿಯಾ ಅವರು ಹೇಳ್ತಾ ಇದ್ರು, ಸಮಾಜವಾದಿ ಚಿಂತಕ ಲೋಹಿಯಾ ಅವರು ಹೇಳಿದಂತ ಮಾತು, ಅವ್ರ ಮಾತುಗಳನ್ನು ಉಲ್ಲೇಖ ಮಾಡಿದ್ದೀನಿ ಅಷ್ಟೇನೆ. ಅದರಿಂದ ನೀವೆಲ್ಲರೂ ಕೂಡ ಈ ಪದೋನ್ನತಿ ಮಾಡೋಣ. ಮತ್ತೆ CEO ಮಾಡ್ತಕ್ಕಂಥದ್ದು ಈಗಾಗಲೇ ಮಾತಾಡಿದ್ದೀನಿ, ಸಂಬಂಧಪಟ್ಟ ಇಲಾಖೆಗಳು ಮಾತಾಡಿದ್ದೀನಿ. ಅದನ್ನು ಕೂಡ 33% CEOಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೇ ಮಾಡೋಣ. ನಿಮ್ಮ ಹತ್ರಕ್ಕೆ ಬರ್ತಾರಲ್ಲ ಜನ, ನಿಮ್ಮನ್ನ ಒಂದೇ ಬರ್ತಾರೆ. ನೀವು ತಹಸೀಲ್ದಾರ್ ಆಗಿರಿ, ಅಸಿಸ್ಟೆಂಟ್ ಕಮಿಷನರ್ ಆಗಿರಿ, ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಗಿರಿ, ಏನೇ ಆಗಿರಿ, ಬೇರೆ ಇಲಾಖೆ ಅಧಿಕಾರಿಗಳಾಗಿರಿ, ನಿಮ್ಮಲ್ಲಿ ಜನ ಬಂದಾಗ ಅವ್ರ ಸಮಸ್ಯೆಗಳನ್ನ ಕೇಳಿ ಅವ್ರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಅದು ಮಾಡಿದ್ರೆ ರಾಜ್ಯಕ್ಕೂ ಕೀರ್ತಿ ಬರ್ತದೆ, ನಿಮ್ಮ ಜೀವನನೂ ಕೂಡ ಸಾರ್ಥಕ. ಅದಕ್ಕೋಸ್ಕರ ನಮಗೆ ಸಂಬಳ, ಸಾರಿಗೆ, ಸವಲತ್ತು ಎಲ್ಲ ಕೊಡೋರು ಯಾರು? ಜನ ಅಲ್ಲ. ಆ ಜನರಿಗೋಸ್ಕರ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೋಸ್ಕರ ಅಲ್ಲ ಇರೋದು. ಅವರೇ ನಮ್ಮ ಪ್ರಭುಗಳಲ್ಲ. ಅವ್ರ ಕೆಲಸ ನಾವು ಮಾಡ್ಕೊಳ್ಳೋಣ, ಪ್ರಾಮಾಣಿಕವಾಗಿ ಮಾಡೋಣ, ಪ್ರಾಮಾಣಿಕವಾಗಿ ಮಾಡೋಣ. ಎಲ್ಲರೂ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಆದರೆ ನಿಜವಾದಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಸಮಸ್ಯೆಗಳನ್ನು ಅದನ್ನು ಮುಂದೂಡ್ತಕ್ಕಂಥದ್ದಾಗಲಿ ಅಥವಾ ಬೇರೆ ನೆಪ ಹೇಳ್ತಕ್ಕಂಥದ್ದಾಗಲಿ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ. ಸೊ ಇಷ್ಟು ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ನಿಮಗೂ ಒಳ್ಳೆಯ ಹೆಸರು ಬರ್ತದೆ, ನಮಗೂ ಒಳ್ಳೆಯ ಹೆಸರು ಬರ್ತದೆ, ಜನರಿಗೂ ಕೂಡ ನಿಮ್ಮನ್ನ ನೆನ್ಕೊಳ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ಇವತ್ತು ಮತ್ತೊಮ್ಮೆ ಹೊಸ ಕಟ್ಟಡ ಕಟ್ಟಿದ್ದೀರಿ. ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ಮತ್ತು KS ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.